ನಗನೂರು ಗ್ರಾಮದಲ್ಲಿ ನಮ್ಮೂರಿನ ಶರಣಬಸವೇಶ್ವರರ 179ನೆಯ ಜಾತ್ರಾ ಮಹೋತ್ಸವದಲ್ಲಿ ಇಂದು 42 ಸಾಮೂಹಿಕ ವಿವಾಹ ಜರುಗಿದವು. ಇಂದು ನಡೆದ ಸಾಮೂಹಿಕ ವಿವಾಹದಲ್ಲಿ ವೆಚ್ಚದಾಯಕ ಮದುವೆಗಳ ನಿಯಂತ್ರಣ ಮತ್ತು ಖರ್ಚು ಕಡಿಮೆ, ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಹೊಸ ಜೀವನಕ್ಕೆ ಕಾಲಿಡತಕ್ಕಂತಹ ನವದಂಪತಿಗಳೇ ವಿಶೇಷವಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ತಾವು ಈ ದಿನದಲ್ಲಿ ಸರ್ಕಾರ ಕೂಡ ಸಾಮೂಹಿಕ ವಿವಾಹಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡುವ ಕೆಲಸ ಮಾಡುತ್ತಿದ್ದು, ನಮ್ಮ ಹಿರಿಯರು ಹೇಳಿದ ಹಾಗೆ ಸಾಮೂಹಿಕ ವಿವಾಹ ಆದರೆ ಪೂರ್ವಜರ ಆಶೀರ್ವಾದ ಸಿಗುವುದರ ಜೊತೆಗೆ ಮತ್ತು ನೀವುಗಳು ನಿಮ್ಮ ಹಿತಮಿತಿಯಲ್ಲಿ ಖರ್ಚನ್ನು ಮಾಡಿ ನಿಮ್ಮ ಹೊಸ ಬದುಕನ್ನು, ಹೊಸ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಹೋಗಿ ಮತ್ತು ಕಷ್ಟ ಸುಖ ಜೀವನದಲ್ಲಿ ಬರುತ್ತದೆ. ಅದಕ್ಕೆ ಎದೆಗುಂದದೆ ಇದೇ ಊರಿನ ಡಾಕ್ಟರ್ ನಿವೇದಿತಾ ಯಾವ ಥರ UPSCಯಲ್ಲಿ 469ನೇ ರ್ಯಾಂಕ್ ಮಾಡಿ ಸಾಧನೆ, ಅದೇ ರೀತಿ ಓದಿಸಿ ಎಂದು ಸಣ್ಣ ಕೈಗಾರಿಕೆ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಪುರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇದೊಂದು ಸರಳ ಮದುವೆ, ಈ ತರಹದ ಮದುವೆ ಅದರಲ್ಲಿಯೂ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಹೀಗೆ ಮದುವೆ ಆಗ್ತಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಕೇಳುವುದು ಒಂದು ಮಾತು ಏನೆಂದರೆ, ನಿಮ್ಮ ಮದುವೆ ಆದ ನಂತರ ನೀವು ಹೋಗುವುದು ಗಂಡನ ಮನೆಗೆ, ಅಲ್ಲಿರ್ತಕ್ಕಂಥ ಅತ್ತೆ ಮಾವನ ನಿಮ್ಮ ತಂದೆ ತಾಯಿ ಹಾಗೆ ನೋಡಿ ಮತ್ತು ಗಂಡನ ತಂದೆ ತಾಯಿಗಳು ನೀವು ನಿಮ್ಮ ಮಗನ ಮದುವೆಯಾಗಿ ಬಂದ ಹೆಣ್ಣು ಮಗಳಿಗೆ ಸೊಸೆ ಹಾಗೆ ಕಾಣದಂತೆ ಸ್ವಂತ ಮಗಳಂತೆ ನೋಡಿ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು. ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪೂದ ಶಿವಸಂಗಿ ಅನ್ನುವ ಹಾಗೆ ಬದುಕು ಬಾಳಿ ಮತ್ತು ನಮ್ಮ ಯಾವುದಾದ್ರೂ ಮಠ ಇದ್ರೆ ಶರಣಬಸವೇಶ್ವರ ದಾಸೋಹ ಮಠ ನಗನೂರು ಶ್ರೀ ಶಬ್ರ ಶಿವಮೂರ್ತಿ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ದೇವಾಪುರ ಪರಮ ಪೂಜ್ಯರು ಮಂಗಳಾರತಿ ನುಡಿಗಳನ್ನು ಹೇಳಿದರು. ಗೌರವ ಕೊಟ್ಟಿವಿ ಅಂತಂದ್ರೆ ಬರ್ತಾಳ ಹೋಗ್ತಾರೆ. ಸರಸ್ವತಿನೂ ಅಷ್ಟೇ, ಯಾರು ಶ್ರದ್ಧೆ ಭಕ್ತಿಯಿಂದ ನಡ್ಕೊಂತಾರ ಅವ್ರಿಗೆ ಅಷ್ಟೇ ಬರ್ತಾ. ನಾನು ದುಡ್ಡಾದ ಬಾ ಅಂತಂದ್ರೆ ಬರಂಗಿಲ್ಲ ಸರಸ್ವತಿ ಮಾತೆ. ಯಾರಿಗೆ ಶ್ರದ್ಧೆ ಇರ್ತದ ಅವ್ರಿಗೆ ಬರ್ತಾ, ಬಂದ ಮೇಲೆ ಸಾಯ್ತಾನ ಹೋಗ್ಲ. ಈಗ ಶಂಕರಣ್ಣನು ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಿದ್ರು ಏನಪ್ಪಾ ಅಂದ್ರೆ ಹಲವಾರು ವಿಷಯಗಳು. ಆದ್ರೆ ನಮ್ಮ ಪರಿಸ್ಥಿತಿ ಆಯ್ತು, ದರ್ಶನಪುರಣ್ಣವ್ರ ಪರಿಸ್ಥಿತಿ ಆಯ್ತು, ಯಾವ ತರ ಅಮೀನ್ ರೆಡ್ಡಿ ತಮ್ಮ ಪರಿಸ್ಥಿತಿ ಯಾವ ತರ ಅಂದ್ರೆ ಒಂದ್ಸರಿ ಗೆದ್ರು 5 ವರ್ಷ ಕಂಟಿನ್ಯೂ ಇರ್ತೀವಲ್ಲ ಅನ್ನೋದು ನಂಬಿಕೆ ಇಲ್ಲ. ನೀರಿನ ಮೇಲೆ ಗುಳ್ಳಿದ್ದಂಗೆ ಎಷ್ಟು ದಿನ ಅಧಿಕಾರ ಇರ್ತೀವಿ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ. ಮತ್ತೆ 2ನೇ ಸರಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಮತ್ತೆ ರಿಪೀಟ್ ಕಂಟಿನ್ಯೂ ಮಾಡ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಆದ್ರೆ ನಿವೇದಿತ ತಂಗಿ ತರ ಒಂದು ಸರಿ ಅಧಿಕಾರಿಯಾಗಿ ನೀವು ಜಾಯಿನ್ ಆದ್ರಪ್ಪ ಅಂದ್ರ 60 ವರ್ಷವರೆಗೂ ನೀವು ಅಧಿಕಾರದಲ್ಲಿ ಇರ್ತೀರಿ. ಹಂಗಾಗಿ ಏನೇ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಮ್ಗಾಯ್ತು ದರ್ಶನಪುರಣ್ಣರಿಗೆ ನಮ್ಮ ಸಿಗ್ನೇಚರ್ ಪವರ್ ಇಲ್ಲ. ಏನಿರೋ ಸಿಗ್ನೇಚರ್ ಪವರ್ ಅಧಿಕಾರಿಗಳಿಗೆ. ನಾವು ಡೆವಲಪ್ಮೆಂಟ್ ಇದು ಮಾಡಂತ ಹೇಳ್ಬೋದು, ಅವ್ರು ಸೈನ್ ಹಾಕಿದ್ರೆ ಆಗಂತ ಕೆಲಸ ಆಗ್ತದೆ. ಹಂಗ ಇಷ್ಟು ದಿನ ನಮ್ಮ ಭಾಗದಲ್ಲಿ ಬಹಳ ಕೊರತೆ ಇತ್ತು IAS IPS ಆಫೀಸರ್. ಆದ್ರ ತಂಗಿ ನೀನ್ ಆದ್ಮೇಲೆ ಈ ಭಾಗದಾಗ ಆದ್ಮೇಲೆ ನೀವು ಬೇರೆಯವ್ರಿಗೆಲ್ಲ ಪ್ರೇರಣೆ ಆಗಿಬಿಟ್ಟಿದ್ರಿ. ಒಂದು ನಿಮ್ಮ ನೋಡಿ ಸಾಕಷ್ಟು ಆಗ್ತಾರೆ ಬಹಳಷ್ಟು. ನೋಡ್ರಿ ನಗ್ನೂರ ಇನ್ನೊಂದು 5-6 ವರ್ಷಗ ಇಲ್ಲಿ ನಾನು ಏನ್ ಮಾತಾಡಿದ್ನಪ್ಪ ಅಂತಂದ್ರೆ ಇನ್ನೊಂದು ಇವತ್ತು ಗೊತ್ತಾಗಲ್ಲ, ಇನ್ನೂ 5-6 ವರ್ಷ ಆದ್ಮೇಲೆ ಗೊತ್ತಾಗ ಇನ್ನೂ ಹಲವಾರು IAS IPS ಆಫೀಸರ್. ಶಾಪುರ ಮತಕ್ಷೇತ್ರದವ್ರು ಯಾರು? ಒಬ್ಬ ಚೆನ್ನೂರು, ನಗನೂರು ಮತ್ತು ಶಾಪುರದ 3 ಶಾಪುರ ಮತಕ್ಷೇತ್ರದವರು. ಅದಕ್ಕಾಗಿ ಇವತ್ತು ಅವರೆಲ್ಲ ಕೂಡ ನಮ್ಮ ಸ್ಫೂರ್ತಿ. ಇವತ್ತು ವಿಶೇಷವಾಗಿ ನಾವು ಜಿಲ್ಲಾಡಳಿತ ವತಿಯಿಂದ ಕೂಡ ಅವರಿಗೆಲ್ಲರೂ ಸನ್ಮಾನ ಮಾಡಿ ಇವತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಯಾಕೆ ಈ ರೀತಿ ನಾವು ಓದಬಾರ್ದು, ಯಾಕಂದ್ರೆ ನೀವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀವು ಯಾರು ಕೊಡೋದು. ದೇವ್ರ ದಿನ ಮಾಡ್ರಿ ಅಂತಂದ್ರೆ 1 ಲಕ್ಷ ಸಾಲ ಮಾಡಿಗೆಸಿ ನೀವು ದೇವ್ರು ಮಾಡಿಬಿಡ್ತಾರೆ ಪಟಕ ಅಂತ ಯಾರು ಹೇಳ್ಯಾರ. ಅದೇ 5,000 10,000 ಕೊಡ್ರಪ್ಪ ನಿಮ್ಮ ಹುಡುಗರಿಗೆ ಓದಿಸ್ಲಕ್ಕೆ ಕಳಿಸ್ತದ, ನೀವು ಯಾರು ಕಳಿಸ್ತೀರ? ಯಾರು ಕಳಿಸ್ತಾರೆ. ಆ ತಪ್ಪು ನೀವು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಹೇಳಿದ್ರೆ ರಾಜುಗೌಡ್ರು ನಾವಿರ್ತಕ್ಕಂಥದ್ದು 5 ವರ್ಷ ಇರ್ತೀವೋ 10 ವರ್ಷ ಇರ್ತೀವಿ, ಯಾವಾಗ ಮನೆಗೆ ಕಳಿಸ್ತಾರೆ ಗೊತ್ತಿಲ್ಲ. ಆದ್ರೆ ಇವತ್ತು 60 ವರ್ಷ ಆಗೋವರೆಗೆ ಕೂಡ ಇವರು ಇವತ್ತು ಜಿಲ್ಲೆಯ ಉನ್ನತ ಮಟ್ಟದ ಅಧಿಕಾರಿ ಅಲ್ಲದೆ ರಾಜ್ಯದ ಉನ್ನತ ಮಟ್ಟದ ಅಧಿಕಾರಿ ಆಗೋವರೆಗೆ ಅವಕಾಶ ಇರುತ್ತೆ. ಆ ಗುರಿಯನ್ನು ಹೊಂದತಕ್ಕಂಥ ಕೆಲಸ ಪ್ರತಿಯೊಂದು ವಿದ್ಯಾರ್ಥಿಗಳು ಮಾಡಿದಾಗ ಮಾತ್ರ ಇವತ್ತು ನಮ್ಮ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ಲತ್ತ. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ನೋಡಿ. ಏನೇ ಕಷ್ಟ ಬರಲಿ, ಯಾಕಂದ್ರೆ ಕಷ್ಟ ಬರ್ತು, ಕಷ್ಟ ಬಂದಂತ ಸಂದರ್ಭದಲ್ಲಿ ಆ ಕಷ್ಟಕ್ಕೆ ನಾವು ಎದುರು ನಿಂತು ನಮ್ಮ ಮಕ್ಕಳಿಗೆ ನಾವು ಓದಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಆ ಕೀರ್ತಿ ನೀವು ಬರ್ಲಕ್ಕೆ ಸಾಧ್ಯ. ಇವತ್ತ ನಿವೇದಿತ ತಂದೆ ತಾಯಿ ಎಷ್ಟು ಇವತ್ತು ಹೆಮ್ಮೆ ಇದ್ದಿರ್ಬೋದು. ಇವತ್ತು ಎಲ್ಲರೂ ಕೂಡ ಅವರಿಗೆ ಎಷ್ಟು ಒಳ್ಳೆಯ ಇದರಿಂದ ನೋಡ್ತಾರೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಇವತ್ತು ಆ ಮಗಳಿಗೆ ಓದಿಸಿರ್ತಕ್ಕಂಥದ್ದು. ಅದೇ ಮಗಳು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರೆ ನಾನು ಕೂಡ ಇವತ್ತು ಕಷ್ಟಪಟ್ಟು ಏನಾದರೂ ಇವತ್ತು ಕುಟುಂಬಕ್ಕೆ ಮತ್ತು ಜಿಲ್ಲೆಗೆ ಹೆಸರು ತರಬೇಕಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ
ವರ್ತಮಾನದ ಪೀಠಾಧಿಪತಿಗಳು ದಾಸೋಹ ಮಠದ ನಗುನೂರಿನ ಪರಮಪೂಜ್ಯರು ಶರಣಪ್ಪ ಶರಣು ಕಾರ್ಯಕ್ರಮದ ಘನ ನೇತೃತ್ವ ವಹಿಸಿದರು. ಶಬ್ರ ವೀರಭದ್ರ ಶಿವಾಚಾರ್ಯರು, ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಕದಗಂಜಿ, ಪೂಜ್ಯ ಶ್ರೀ ಕದಂಪ ತಾತ, ದೊಡ್ಡಪ್ಪ ತಾತ, ನಗರೇಶ್ವರ ಗುಡಿ ನಗನೂರು, ಶ್ರೀ ಗುರು ಪಾಟೀಲ್ ಶಿವರಾಳ ಮಾಜಿ ಶಾಸಕರು ಶಹಾಪುರ, ದೇವೇಂದ್ರಪ್ಪ ಗೌಡ ಮಾಲಿ ಪಾಟೀಲ್, ರಾಜೀವ್ ಗುತ್ತೇದಾರ್ ಅನ್ನಪ್ರಸಾದ ನೀಡಿದ ಅನ್ನದಾನಿಗಳಿಗೆ ಇವರಿಗೆಲ್ಲರಿಗೂ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಸಣ್ಣ ಸಾಹುಕಾರ್, ಶಂಕರಣ್ಣ, ರಾಜಶೇಖರ, ಶಾಂತಣ್ಣ, ಚೆನ್ನೂರು, ಹಳೆಪ್ಪ, ಹವಾಲ್ದಾರ್, ಗ್ಯಾರಂಟಿ ಯೋಜನೆ ಜಿಲ್ಲಾ ಉಪಾಧ್ಯಕ್ಷರು ಯಾದಗಿರಿ, ಗಣ್ಯರು, ಹಿರಿಯರು, ಅಧಿಕಾರಿಗಳು, ದಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶೇಖಪ್ಪ ಮಾದರ್, ಭಾರತ ವೈಭವ ನ್ಯೂಸ್, ನಗನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.